ನಮಸ್ಕಾರ ಬುದ್ಧಿ. ನಮಸ್ಕಾರಪ್ಪ ಚೆನ್ನ, ಚೆನ್ನಾಗಿದೀಯಾ? ಎಲ್ಲ ತಮ್ಮ ಆಶೀರ್ವಾದ ಬುದ್ಧಿ. ನಮ್ದೇನಿದೆಯಪ್ಪ, ದೇವ್ರ ಆಶೀರ್ವಾದ ಕಣಪ್ಪ. ನಮಸ್ಕಾರ ಬುದ್ಧಿಯವರಿಗೆ. ಓ ನಮಸ್ಕಾರನಪ್ಪ, ನಮಸ್ಕಾರ. ಎಲ್ಲಿ ಬಹಳ ದಿವಸದಿಂದ ಕಾಣ್ಲಿರಲ್ಲ ನೀನು? ಚೆನ್ನಾಗಿದೀಯಾ? ಏನ್ ಸಮಾಚಾರ? ಅರೆ ನಿಂತ್ಕೊಪ್ಪ, ಯಾಕೆ ಹಿಂದೆ ಹೋಗ್ತೀಯ? ಏನೇ ಆದ್ರೂ ಬುದ್ಧಿ, ನಾವು ಎಷ್ಟು ಸಲ ಅಂದ್ರಪ್ಪ ನಾನು ನಿಮ್ಗೆ ಹೇಳೋದು, ಈ ಮೇಲು ಕೀಳು ಅನ್ನೋದನ್ನ ಬಿಟ್ಟುಬಿಡಿ ಬಿಟ್ಟುಬಿಡಿ ಅಂತ. ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಕಣೆಯ. ಎಲ್ರೂ ನಿಮ್ಮಂಗೆ ಎಲ್ಲಿ ತಿಳ್ಕೊಂಡವ್ರೆ ಅಯ್ಯ ಅವ್ರೆ. ಆ ಕಾಲನೂ ಬಂದೇ ಬರುತ್ತಪ್ಪ. ನಾನು ಬರ್ತೀನಿ. ನಮಸ್ಕಾರ ಸೌಕರ್ಯ. ಓಹೋ, ಏನಪ್ಪಾ ನಿಮ್ಮಪ್ಪ ಹೆಂಗಿದ್ದಾರೆ? ಒಳ್ಳೆ ಟೈಮ್ನಾಗೆ ನಮ್ಮ ಅಯ್ಯನ್ ತಿಳುವಳಿಕೆ ಕೊಟ್ರಿ ಸೌಕರ್ಯ. ಈಗೀಗ್ಲಂತೂ ನಮ್ಮ ಅಯ್ಯನ್ ನಡವಳಿಕೆ ಸಖತ್ ಬದಲಾಗ್ಬಿಟ್ಟೈತೆ. ಈ ನಿಮ್ ಉಪಕಾರನ ಹೆಂಗ್ ತಿರ್ಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ನಾನೇ ಮಹಾ ಅಂತ ಉಪಕಾರ ಮಾಡಿದೆ ಬಿಡಪ್ಪ. ಒಟ್ನಲ್ಲಿ ನಮ್ಮೂರಿನ ಜನ ಚೆನ್ನಾಗಿ ಬಾಳಿ ಬದುಕಬೇಕು. ಬೇರೆ ಊರಿನವರು ನಮ್ಮೂರಿನ ಜನರ ನೀತಿ ನಿಯತ್ತು ನಡವಳಿಕೆನ ನೋಡಿ ಅವರು ಕಲಿಬೇಕು ಅನ್ನೋದೇ ನನ್ನ ಆಸೆ. ಅಯ್ಯೋ, ನನ್ ಸೀರೆಯಲ್ಲಿ ನೀನಾ? ನಾನೇ. ಅಲ್ಲ, ಹೆಂಗಸರು ಸ್ನಾನ ಮಾಡ್ತಿರೋ ಜಾಗದಲ್ಲಿ ಬಂದು ಸೀರೆ ಕತ್ಕೊಂಡ್ ಬರೋ ಬುದ್ಧಿನ ಹೇಳ್ಕೊಟ್ಟಿರೋದ್ ನಿನ್ ಕುದುರೆಗೆ? ಅಯ್ಯೋ, ನಾನಲ್ಲ ಚೆನ್ನೆ. ನೀನ್ ಸೀರೆ ತಗೊಂಬಂದ್ರೆ ಅದ್ರ ಹಿಂದೆನೆ ನೀನು ಬರ್ತೀಯ. ನೀನು ನಾನು ಸ್ವಲ್ಪ ಹೊತ್ತು ಮಾತಾಡ್ಬೋದು ಅಂತ ನನ್ ಕುದುರೆ ಹಾಗೆ ಮಾಡಿದೆ. ಹೌದು, ನನ್ನ ಹತ್ರ ಅಷ್ಟೊಂದ್ ವಿಷಯ ಮಾತಾಡೋದೇನಿದೆ? ಅಷ್ಟ ಇಷ್ಟ ಬೆಟ್ಟದಷ್ಟಿದೆ. ಅಷ್ಟೊಂದಿದ್ಯಾ? ಅದನ್ನೆಲ್ಲ ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಈಗ ಸೀರೆ ಕೊಟ್ಬಿಡು, ಹೊತ್ತಾಯ್ತು ಮನೆಗೆ ಹೋಗ್ಬೇಕು. ಸೀರೆನಾ? ತಗೋ. ಸರಿ, ನೀನೇ ಉಟ್ಕೋ. ಚೆನ್ನಿ, ಕೋಪ ಮಾಡ್ಕೋಬೇಡ. ತಗೋ. ಸರಿ, ಬರ್ತೀನಿ. ಲಕ್ಷ್ಮಿ, ಇನ್ಮೇಲೆ ಅವಳು ಸೀರೆ ಎತ್ಕೊಂಬರ್ಬೇಡ, ಕೋಪ ಮಾಡ್ಕೋತಾಳೆ. ಅದಕ್ಕೆ ಬದಲಾಗಿ ನಾನೇ ಒಂದ್ ಸೀರೆ ಕೊಡ್ತೀನಿ, ತಗೊಂಡಾಗ ಅವಳು ಕೊಡು.
ನನ್ಗೆ ಕೈ ಸರಿ ಇಲ್ಲ ಬಿಡು. ಲೇ ರುದ್ರ, ನನಗೆ ಕೈ ಸರಿ ಇಲ್ಲ ಬಿಡು. ಅಮ್ಮ ಅಮ್ಮ ನೋಡಿ ರಾಗಿ ಬೀಸೋದು ಅಂದ್ರೆ ನೀನು ರಾಗಿ ಬೀಸೋ ರಾಗಿ ಬೀಸೋ ಅಮ್ಮ. ನನ್ನ ಮಗನೇ, ನನ್ನೇನ್ ಬಳೆ ತೊಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನ ರಾಗಿ ಬೀಸೋದಕ್ಕೆ? ಬೇಕಾದ್ರೆ ನೀನೇ ಬೀಸೋಕೆ. ನಾನೇನ್ ಸೀರೆ ಉಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನಮ್ಮ ಮಗನೇ. ಅಮ್ಮ, ಎಲ್ಲ ಈ ನಿನ್ನ ಮಗ ರುದ್ರನ ಪ್ರತಾಪ ಸುಳ್ಳ್ತಾರೆ ನಮ್ಮ ಅಮ್ಮ. ಊರಿಗೆ ಬರ್ತಾ ಇದ್ದೀನಿ, ಏನೋ ಇವನು ಒಬ್ಬನ ಹತ್ರನೇ ಕುದುರೆ ಇರೋದು ಒಂಥರ ಟಕ 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 ಅಂತಂದು ನನ್ನ ಮೈಯೆಲ್ಲ ಮುರಿದು ಬಿಟ್ಟ. ಏನೋ ಪಟ್ಟಣಕ್ಕೆ ಹೋಗಿದ್ದಾನೆ, ಗಟ್ಮುಟ್ಟಾಗಿದ್ದಾನೆ ಇಲ್ವ ಅಂತ ಹೋಗಿ ತಪ್ಪಿಕೊಂಡ್ರೆ ಜಗಳ ಆಡಿದ್ದೀರಾ? ಸಮಾಜೆಗೂ ಕೂಡ ಇನ್ಮೇಲೆ ಜಗಳ ಆಡಕ್ಕಿಲ್ಲ ಅಂತ ನಾನು ಪ್ರಮಾಣ ಮಾಡು. ಆದ್ರೆ ಇವಾಗ ನಾನು ನಿನ್ನ ಹತ್ರ ಜಗಳ ಕಾಯ್ತೀನಿ. ಯಾಕಪ್ಪ? ಎಷ್ಟು ವರ್ಷ ಅಂತ ನೀನು ಹೀಗೆ ರಾಗಿ ಬೀಸ್ ಹಾಕೋತಿರ್ತೀಯ? ಒಳ್ಳೆ ಹಳ್ಳಿಲೆಲ್ಲ ಕೊಲೆ ಬಸಂತರ ಓಡಾಡ್ತಿರ್ತಾನೆ, ಅವ್ನ ಮದುವೆ ಮೇಲೆ ಮುಟ್ಟಲ್ಲ ಹಾಕೋದು. ಅವನೇ ಕೆಳಗು. ಯಾರು ನಿನ್ನ ಮಗನ? ನನಗೆ ಹೆದರ್ಕಲ್ಲ, ಕೇಳ್ತೀನಿ. ಲೇ, ಯಾವಾಗ್ಲೂ ನಿನ್ ಮದುವೆ ಏನೋ ಹಸುವಾಗುತ್ತೆ ಅಂತ ಹೇಳ್ತಿದ್ಯಲ್ಲ. ಹೌದು, ತಾಯವ್ವ ಹಸಿವು ನನಗೆ ರೊಟ್ಟಿ ಬೆಣ್ಣೆ ನೀಡು ತಾಯೇ, ಹಸಿವೆಯನ್ನು ತಾಳಲಾರೆ ಕಾಪಾಡು ತಾಯೇ. ಅಪ್ಪ ಆಡ್ಬೇಡ್ರಿ ಕಂಡ್ರು, ರೊಟ್ಟಿ ಬೆಣ್ಣೆ ತಗೊಂಡ್ಬರ್ತೀನಿ. ಹುಡುಗಿ ನೋಡ್ಕೊಂಡಿದ್ದೀನೋ? ಯಾರು ಯಾರು ಆಫೀಸಿ ಹೇಳ್ತಾರು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಿನ್ನ ಆಸೆ ಎಂತದ್ದು ಅಂತ? ಯಾವ್ದೋ ಒಂದು ಒಳ್ಳೆ ಕರ್ರಗೆ ದಪ್ಪಗೆ ಒರಚ್ಕೊಂಡು ನೋಡ್ಕೊಂಡಿದ್ಯಾ ಅಂತ ಹೆಂಗಿದೆ ಗೊತ್ತಾ? ಯಾಕೋ ಒಳ್ಳೆ ಕುದುರೆ ತರ ಇದ್ದಾನೇನೋ? ರತಿ ರತಿ ಇದ್ದಾಗಿದ್ದಾರೆ. ಯಾರೋ ಹುಡುಗಿ ಯಾರೋ ಹೇಳೋರು ನಿಮ್ಗೆ ಕಷ್ಟ ಆಗುತ್ತೆ. ಯಾಕ? ಈಗ ತಾನೆ ಈ ಮನ್ಮಥ ಈ ಹಳ್ಳಿಗೆ ಬಂದಿದ್ದಾನೆ. ಆ ರತಿ ಈ ಮನ್ಮಥನ್ ನೋಡಿ ಪ್ರೀತಿಸಿದ್ರೆ ನೀನು ರತಿ ಅಲ್ಲ ಕಣ, ಚೆನ್ನಿ ಕಣ. ಚೆನ್ನಿ? ಚೆನ್ನಿ ಅಂದ್ರೆ ಅದೇ ನಮ್ಮ ರಾಮನ ಮಗಳು. ಧರ್ಮಪ್ಪನವರೇ, ನೀವ್ ಈ ಊರಿಗೆ ಧರ್ಮರಾಜರು ಇದ್ದಂಗೆ. ನಿಮ್ಮಂಥ ದೊಡ್ಡ ಮನುಷ್ಯರು ಇರೋದ್ರಿಂದಲೇ ನಮ್ಮೂರಿಗೂ ಒಂದು ತೂಕ, ಬೇರೆ ಗ್ರಾಮದವ್ರಿಗೆ ನಮ್ಮನ್ನು ನೋಡಿದ್ರೆ ಒಂದು ಗೌರವ. ನಂದೇನೈತೆ ಮಹಾಭದ್ರಣ್ಣ, 10 ಜನ ನಿಮ್ಮಂತ ದೊಡ್ಡವರು ಬೆವರು ಸೂರಿಸಿ ಮುತುವರ್ಜಿ ವಹಿಸಿ ಓಡಾಡೋದ್ರಿಂದಲೇ ನನ್ಗೂ ಒಂದು ಮರವಾದೆ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಏರ್ತಂತಲ್ಲ ಅಂಡ್ ಅಂತ ದೊಡ್ಡ ಮಾತು ಬೇಡಿ ಧರ್ಮಣ್ಣವ್ರೆ. ಅಲ್ಲ, ನಿಮ್ ಮೇಲು ಉಸ್ತುವಾರಿ ಇಲ್ದೇ ಇದ್ರೆ ಆ ತಿಟ್ ಕಡ್ಡಿ ತಳ್ಳಾಡಲ್ಲ. ಅಪ್ಪ, ಓಹೋ ನಮಸ್ಕಾರ. ವಿನೋದ್, ಯಾವಾಗಪ್ಪ ಬಂದೆ ಪಟ್ಟಣದಿಂದ? ಈಗ ತಾನೇ ಬಂದೆ. ಬಂಗಿಗಿಂಗೆ ಹೊಡೆದಿದ್ಯೇನೋ? ಬೆಳಗ್ಗೆನೆ ಬಂದ, ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲ, ಇಲ್ಲಿಗೆ ಈಗ ತಾನೇ ಬಂದೆ ಅಂದೆ. ಏನಪ್ಪ ವಿನೋದ, ನಿನ್ನ ಓದಿದ್ದೆಲ್ಲ ಮುಗೀತಾ? ವಿದ್ಯೆ ಮುಗಿಯೋದು ಅಂದ್ರೆ ಏನ್ ಬೋರಣ್ಣ? 10 ವರ್ಷ ಗೇವೆ ಮಾಡಿದ್ರು 11ನೇ ವರ್ಷ ಬೇಸಾಯ ಮಾಡ್ಬೇಕಾದ್ರೆ ಹೊಸದಾಗೆ ಇರಲ್ಲ, ಹಂಗೇನೆ. ಏನಂತೀಯ? ಕರೆಕ್ಟ್. ನಮಗ್ ಸಾಕು ಅನ್ನಿಸ್ದಾಗ ನಾವು ಓದ್ ಮುಗಿಸ್ಕೋಬೇಕು ಅಷ್ಟೇ. ಅದ್ ಹೆಂಗಾರ ಆಗ್ಲಿ, ನಮ್ ಹಿರಿಯರ್ ಗಳಿಸ್ಕೊಂಡ್ ಬಂದಿರೋ ಹೆಸರನ್ನ ಹೆಂಗಾರ ಮಾಡಿ ಉಳಿಸ್ಬಿಟ್ರಪ್ಪೋ ಸಾಕು. ಅದ್ರಲ್ಲಿ ಅನುಮಾನವೇ ಪಡಬೇಡಿ, ನಮ್ ರುದ್ರ ವಿನೋದ ಆ ಹೆಸರನ್ನು ಉಳಿಸ್ತಾರೆ. ಧರ್ಮಪ್ಪನವರೇ, ಈ ಸಾರಿ ನಮ್ಮೂರಿನ ಜಾತ್ರೆನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು. ಹಗ್ಲು ರಾತ್ರಿ ನಿಯತ್ನಿಂದ ದುಡಿತಿರೋ ನಿಮ್ಮಂತ ಮುಖಂಡರು ಇರ್ಬೇಕಾದ್ರೆ ಎಂತ ವೈಭವ ತೇರ್ಬೇಕಾದ್ರೂ ಹೊರಡಿಸ್ಬೋದು. ವಾದ ವರ್ಷಕ್ಕಿಂತ ಇನ್ನು ಮಜಬೂತಾಗೆ ಮಾಡವ. ಆ ಸ್ವಾಮಿ ಕೃಪೆಯಿಂದ ಎಲ್ಲ ಕೆಲಸಗಳು ಹೂವೆತ್ತದಂಗೆ ಸಲೀಸಾಗಿ ಆಗ್ತಾ ಇವೆ. ಈ ತನಕ ಒಂದು ತೊಂದ್ರೆನೂ ಇಲ್ಲ. ನಮ್ಮ ಹಳ್ಳಿನಲ್ಲಿ ತೊಂದ್ರೆ ಅಂದ್ರೇನು? ನಿನ್ನಂತ ಒಳ್ಳೆ ಕಟ್ಟುಮಸ್ತಾದ ಐದ ನಮ್ಮ ಹಳ್ಳಿಲಿ ಇರ್ಬೇಕಾದ್ರೆ ನಮ್ಗೇನ್ ಚಿಂತೆ ಐತಪ್ಪ. ವಿನೋದ ಬಂದ್ಮೇಲೆ ನನಗಿನ್ನ ಸಾಕತ್ ಬಂದ್ಬಿಟ್ಟಿದೆ. ನೀವು ಹಿರಿಯರು ಹಿಂಗ್ ಮಾಡಿ ಅಂದ್ರೆ ಸಾಕು, ಸುತ್ತಮುತ್ತಲಿನ 10 ಹಳ್ಳಿ ಜನನು ಈ ವರ್ಷದ ನಮ್ಮ ಊರಿನ ಜಾತ್ರೆ ಉತ್ಸವನ ಬಾಯಿ ತುಂಬಾ ಕೊಂಡಾಡ್ತಿರ್ಬೇಕು. ಅಷ್ಟೇ ಅಲ್ಲಪ್ಪ,
ಪ್ರತಿ ವರ್ಷದಾಗೆ ಜಾತ್ರೆ ಮುಂದೆ ನಡೆಯೋ ಎಲ್ಲಾ ಪಂದ್ಯಗಳಲ್ಲೂ ನೀವೇ ಗೆದ್ದು ನಮ್ಮೂರಿನ ಗೌರವನ ಕಾಪಾಡಬೇಕು. ಗೊತ್ತಾಯ್ತು. ಇನ್ನು ರಾಮಣ್ಣನ ಮನೆ ಒಂದು ಬಾಕಿ ಇದೆ ಹೇಳೋಕೆ. ರಾಮಣ್ಣನ ಮಾಮ ಮನೆಗ? ರಾಮಣ್ಣನ ಮನೆಗೆ ನಿಮಗೆ ಯಾಕೆ ತೊಂದ್ರೆ? ನಾನು ಹೋಗಿ ಹೇಳ್ಬಿಡ್ತೇನೆ. ಹೋಗ್ತೀಯಾ? ಅಬ್ಬಾ, ನನಗೊಂದು ಕೆಲಸ ಕಮ್ಮಿ ಆಯ್ತು. ನಾವ್ ಬಂದ್ಮೇಲೆ ನಿಮ್ಗೆಲ್ಲಾ ಕೆಲ್ಸಾನು ಕಮ್ಮಿ ಆಗುತ್ತೆ. ಹೌದೌದು. ನನ್ನ ಬರ ಧರ್ಮಣ್ಣರೇ, ಬರ್ತೀರಿ. ನಮಸ್ಕಾರ. ಬನ್ನಿ. ರುದ್ರ ರಾಮಣ್ಣನ ಮಾವನ ಮನೆಗೆ ಹೋಗಿದ್ದು ಜಾತ್ರೆ ವಿಷಯ ಹೇಳಕ್ಕಲ್ಲ, ಅದೊಂದ್ ನೆಪ ಅಷ್ಟೇ. ರುದ್ರ 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 ಹಾಗೆ ತರ ಕೇಳ್ಬಿಟ್ಟು ಎಲ್ಲೊಂಟೋದ? ಎಲ್ಲಿ ಹೋದ್ರೆ ಹುಡುಗಾಟ ಆಡೋದ್ ಬಿಡಲ್ವಲ್ಲ? ಎಲ್ಲೆಲ್ಲ ಯಾಕೆ ನಾನು ಹುಡುಗಾಟ ಆಡ್ಲಿ? ನಿನ್ ನೋಡಿದಾಗ ಮಾತ್ರ ಸ್ವಲ್ಪ ಚೆಲ್ಲಾಟ ಆಡೋಣ ಅನ್ಸುತ್ತೆ. ನೋಡು, ಹಂಗೆಲ್ಲ ಚೆಲ್ಲಾಟ ನಾಟ್ ಇಟ್ಕೋಬೇಡ, ಗೊತ್ತಾ? ಯಾಕೆ ನೀ ಸಿಕ್ಕೋತೀಯ? ನಿನ್ ಮಾತು ಕೇಳ್ಬೇಕು ಅಂತ ದಿನ ಎಲ್ಲ ಕಾಯ್ತಾ ಇರ್ತೀನಿ. ನೀನ್ ಸಿಕ್ಕಿದಾಗ ಸಿಡುಕಂತ ಸಿಡುಕೋತೀಯ. ಇವತ್ತಾದ್ರೂ ಖುಷಿಯಾಗೊಂದ್ 2 ವಿಷಯ ಹೇಳ್ಬಾರ್ದೆ? ಏನು ಖುಷಿಯಾಗೋ ಮಾತಾ? ಹೇಳ್ತೀನಿ. ಹೇಳು ಹೇಳು ಹೇಳ ಹೇಳು ಮತ್ತೆ. ಜಾತ್ರೆ ದಿನ ಹೇಳ್ತೀನಿ. ನಿಜವಾಗ್ಲೂ? ನಿನ್ ನಾಳೆಗೂ. ನಾನು ನಿನಗೆ ಖುಷಿಯಾದಂತ ವಿಷಯ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಏನು ನೀನು ನನಗ್ ಖುಷಿಯಾಗೋ ಮಾತಾ? ಹೇಳಿದ್ರ? ನೀನು ಜಾತ್ರೆ ದಿನ ಹೇಳ್ತೀನಿ ಅಂದ್ಯಲ್ಲ, ನಾನು ಜಾತ್ರೆ ದಿನಾನೇ ಹೇಳ್ತೀನಿ. ಈಗ್ಲೇ ಹೇಳ್ಬಿಟ್ರ? ರುದ್ರ ಈಗ್ಲೇ ಹೇಳು. ನನಗೆ ನಾಚಿಕೆ ಆಗತ್ತವ. ರುದ್ರ ಇಲ್ಲ, ನಾನು ಹೇಳಲ್ಲ. ನಾನು ಹೇಳಲ್ಲ. ನಾನು ಹೇಳಲ್ಲ. ನಾನು ಹೇಳಲ್ಲ. ಏನ್ ಹೇಳಲ್ಲ ವಾ ಅದ ಅದು ಅದು ಬಂದು ಮವ ಅದೇ ಧರ್ಮಪ್ಪನವ್ರ ಮನೆಗೆ, ಅದು ಧರ್ಮಪ್ಪನವ್ರ ಮನೆಗೆ ಭದ್ರಪ್ಪನವ್ರು ಅವ್ರು ಬಂದಿದ್ರು. ವಿನೋದ ಬಂದ. ಆಮೇಲೆ ಇದು ಜಾತ್ರೆ ಅದು ಮವ, ಜಾತ್ರೆ. ಅಯ್ಯೋ ಪಂದ್ಯ ನಾನ್ ಬಿಡ್ತೀನಮ್ಮವ ಪಂದ್ಯ. ಅದು ನಾನು ಈ ವಿಷಯ ನಿಮ್ಗೆ ಹೇಳೋದು ಅಂತ, ಅದೇ ನಾನು ಹೇಳ್ತೀನಿ ಅಂತ ಇದೆ ಹೇಳೋದು. ನಾನು ಬರ್ತೀನಿ. ನಿನ್ ಬಟ್ಟೆ ಹೋಗಿ ಆ ಕಡೆ ಜಾಗ ಇಲ್ವಾ? ಹೋಗ ಆ ಕಡೆ ಒಕ್ಕೋ. ನಾನೇ ಇಲ್ಲಿಂದ ಹೋಗ್ಬೇಕು? ಹೊಳೆ ನಿಮ್ಮ ಅಪ್ಪಂದ? ನಮ್ಮ ಅಪ್ಪಂದ ನಿಮ್ ತಾತಂದ? ಅದೆಲ್ಲ ನಿಂಗ್ಯಾಕೆ? ತಗೊಳ್ಳೋ ಆ ಕಡೆ ಒಕ್ಕೋ ಅಂದೆ. ನಾನು ಹೋಗುದೇ ಇಲ್ಲ ಕಣೆ. ತಗೊಂಡು ಬರ್ಕತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ? ನೀನೊಬ್ಳೆ ಗರಂದಾರಿ ಹೆಂಗ್ಸು, ನಾವೆಲ್ಲ ಬೇವಸ್ಥೆಗಳು ತಿಳ್ಕೊಂಡ್ಬಿಟ್ಟಿದ್ಯಾ? ಹೋಗ್ತಿಲ್ವಾ ಆ ಕಡೆ ನಿನ್ ಬಟ್ಟೆ ಎತ್ಕೊಂಡು? ಇಲ್ಲ ಅಂದ್ರೆ ಏನೇ ಮಾಡ್ತೀವಿ ಮಿಟಿಕ್ಲಾಡಿ? ಯಾವ ಮಿಟಿಕ್ಲಾಡಿ? ನೀನ್ ಮಿಟಿಕ್ಲಾಡಿ ಕಣೆ, ನಿಮ್ಮಮ್ಮ ಮಿಟಿಕ್ಲಾಡಿ ಕಣೆ, ನಿಮ್ಮ ಅಜ್ಜಿ ಮಿಟಿಕ್ಲಾಡಿ ಕಣೆ. ಲೇ ಇನ್ನೊಂದ್ಸಲ ನೀಯಾದ್ರೂ ಹಿಂಗಂದ್ರೆ ನಿನ್ ಇಲ್ಲ ಅಂತೀನಿ. ಹೋಗೆ ನಾನೇ ಹೋಗ್ತೀನಿ. ಕೊಡೆ ಕೊಡೆ. ಏನೇ ನನ್ ಬಟ್ಟೆ ಬಿಸಾಕ್ತೇನೆ? ಬಟ್ಟೆನೇನೆ ನಿನ್ನ ಕುಂಬಳಕಾಯಿ ಎತ್ತಾಕ್ದಂಗೆ ಎತ್ತಾಕ್ಬಿಡ್ತೀನಿ. ಏನಂದೆ? ನನ್ನ ಎತ್ತಾಕ್ತೇನೆ? ಏನ್ ಮಾಡ್ತೀನಿ ಈಗ? ನೂಸ್ಬಿಟ್ಲಲ್ಲಪ್ಪ ನನ್ನನ್ನ. ಏನ್ ಮಾಡ್ತೀನಿ ಗೊತ್ತಾ? ಕೈ ಕಾಲು ಮುರಿದು ನನ್ನ ಬಿಸಾಕ್ತೇನೆ. ತಡಿ, ಹೋಗಿ ನನ್ ಗಂಡನ್ ಕರ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ ಅವಳ ಹತ್ರ ಜಗಳಕ್ಕೆ ಹೋಗುದು ನೀನು? ಅವಳ ಗಂಡ ರೌಡಿ ಕಣೆ. ನಾ ಕಂದೇರ ರೌಡಿನ? ಬರ್ಲಿ, ಮೆಣಸಿಗೆ ಹುಡ್ದಂಗ್ ಹುಡ್ದ್ಬಿಡ್ತೀನಿ. ಮಾಡ್ರ ಸ್ನಾನ. ಬೇಗ ಬನ್ರೆ. ಅದ್ಯಾವಳೆ ಅವಳು? ನನ್ನ ಹೆಂಡತಿ ಮೈ ಮೇಲೆ ಕೈ ಮಾಡೋವಳು ಅದ್ಯಾವಳು ಅಂತ ತೋರ್ಸು. ಇವ್ರ್ಯಾರು ಅಲ್ಲ, ಇನ್ಯಾರು? ಅಲ್ಲಿದಲ್ ನೋಡಿ. ಬಜಾರಿ, ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೇನೆ, ಕೈ ಕಾಲು ಮುರಿದು ಬಿಡ್ತೀನಿ. ನೀನ್ ಹೆಂಡ್ತಿದ? ನನ್ ಕೈ ಕಾಲು ಮುರಿತೇನೆ? ಊರ್ ಮಾರಿ ಯಾವ ಊರ್ ಮಾರಿ? ಅಲ್ವ ಹೋಗಿ ಹೋಗಿ ಹುಡುಗಿ ಮೇಲೆ ಕೈ ಎತ್ತತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ?
ಅದನ್ನ ಕೇಳಕ್ ನೀರ್ಯಾರೋ ಹೋಗ. ಏನಾಯ್ತು? ನಿಮ್ ತಲೆ ಅಲ್ಲಿ ಹೊಡೀರಿ. ನೋಡ ಅಯ್ಯಯ್ಯೋ ಕರ್ಕೊಂಡು ಬಂದಿದ್ದೀನಲ್ಲ ನನ್ ಕರ್ಮ. ನಿಮ್ಮ ಗಂಟು ಅಂತ ಕರ್ಕೊಂಡ್ ಬಂದಲ್ಲ ನಾನು. ತಗೋ ಇನ್ಮೇಲೆ ನೀನ್ ಬರ್ಬೇಡ ಬಟ್ಟೆ ಒಗ್ಯಕ್ಕೆ, ನಿನ್ ಗಂಡನೇ ಬಿಡಿರಿ ಅವಮಾನ. ಪರವಾಗಿಲ್ವೇ? ಏನ್ ಪರವಾಗಿಲ್ಲ. ನಮ್ಮೂರ್ನ ಗಂಡಸು ಅಂತ ನೋಡಿದ್ದು ನಿಮ್ಮನ್ನೇ. ಅದ್ ಸರಿ, ನಿಮ್ಮ ಹೆಸರು? ವಿನೋದ್ ಅಂತ. ನಿನ್ನ ಹೆಸರು? ಪರವಾಗಿಲ್ವೇ? ನಿಜವಾದ ಹೆಣ್ಣು ಅಂತ ನಾನು ಇವತ್ತೇ ನೋಡ್ತಿರೋದು. ಅದ್ ಸರಿ, ಹೊಡ್ದು ಸಾಕಾಗಿದ್ದೀರಾ? ಬನ್ನಿ ಬೆಣ್ಣೆ ಮಸಾಲ ದೋಸೆ ಹಾಕೊಡ್ತೀನಿ. ಎರಡು ದೋಸೆ, 3 ಕಾಫಿ. ದೋಸೆ ಹಾಕಿರಿ, ಕಾಫಿ ಮಾಡ್ತಾ ಇರಿ. ಸ್ವಲ್ಪ ತಡಿಯಯ್ಯ. ಹಾಳಾದ್ದು ಇರೋರು 2 ಕೈ, 1 ಕೈ ದೋಸೆ ಮಾಡಿದ್ರೆ 1 ಕೈ ಕಾಫಿ ಮಾಡಕ್ಕಾಗತ್ತೆ. ಯಾವಾಗ ಮಾಡಕ್ಕಾಗತ್ತೆ? ತಡಿಯ ಹೇಳ್ಕೊಡ್ತೀನಿ. ನೋಡಿ ಮುಚ್ಚಾಯ ಬಾಯಿ. ದೋಸೆ ದೋಸೆ ದೋಸೆ. ದಾಮೋದರ, ಏನ್ ಎಲ್ಲ ಕೆಲಸ ನೀವೇನೇ ಮಾಡ್ತಾ? ಎಲ್ಲಿಂದ ತಂಗಿ? ಅವಳು ಬೆಳಗ್ಗೆ ನದಿ ಸ್ನಾನ ಮಾಡಕ್ ಹೋದವಳು ಇನ್ನೂ ಬಂದೇ ಇಲ್ಲ. ನದಿ ನೀರ್ ಮುಗಿಬೇಕು, ಅವಳು ಸ್ನಾನನೂ ಮುಗಿಬೇಕು. ಎಷ್ಟರಾಗುತ್ತಪ್ಪ ನಿಧಿ? ಯಾಕೆ ಅವಳು ಸ್ನಾನ ಮಾಡೋದು ನೋಡಕ್ಕ ಆಗ್ತೀನಿ ನೋಡು. ಬಾರಯ್ಯ ಬಾಯಿಲಿ. ಹೇಳಿದೆ ಬಿಸಿ ಬಿಸಿ ದೋಸೆ 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 ದೋಸೆ. ಅಯ್ಯೋ ದೋಸೆ ಬಿಟ್ರೆ ಬೇರೆ ಸಿಗೋದಿಲ್ವಾ? ಯೋ ನನ್ನ ಹೆಸರೇನೆಯ? ದೋಸೆ ದಾಮೋದರ. ನಮ್ಮ ಹೋಟ್ಲ್ ಅದೇ ಸ್ಪೆಷಾಲಿಟಿ ದೋಸೆನೆ. ಎಷ್ಟು ದೋಸೆ ಬೇಕು ನಿನಗೆ? ಒಂದು ಸ್ಪೆಷಲ್ ದೋಸೆ. ಒಂದು ಸ್ಪೆಷಲ್ ದೋಸೆ. ಬೋಂಡ ಬೋಂಡ ಬೇರೆ ಇದೆಯಾ? ಅವನ ಹೆಸರೇ ಬೋಂಡ ಕಣಯ್ಯ. ದಾಮೋದರ, ಕಾಫಿ ಎಷ್ಟು? 15 ಪೈಸಾ ತಗೋ. ಯೋ 15 ಪೈಸಾ ಕೇಳಿದ್ರೆ 10 ಪೈಸಾ ಕೊಡ್ತಾ ಇದೀಲ್ಲ. ಕಾಫಿ ಕೊಡಕ್ಕಾಗಲ್ಲ. ಕೊಡ್ದಾಯ್ತು ಆಗ್ಲೇ. ಕುಡ್ದಾಯ್ತಾ? ಬಿಡು ಬಂಡಿ. ಯೋ ಒಂದು ದೋಸೆ. ದೋಸೆ ಬೋಂಡ ಅವನ ಕೊಡು. ಅಯ್ಯೋ ಭಾಗ್ಯ, ನಾನು ಇಲ್ಲಿ ಗಿರಾಕಿಗಳ ಜೊತೆ ಒತ್ತಾಡ್ತಾ ಇದ್ದೀನಿ. ನೀನ್ ನದಿ ನಿಧಾನ ಸ್ನಾನ ಮಾಡ್ಕೊಂಡ್ ಬರ್ತಾ ಇದೀಯಾ? ಯಾಕೆ ಇಷ್ಟೊತ್ತು? ಅಣ್ಣ, ನಾ ಸ್ನಾನಕ್ಕೆ ಹೋಗಿದ್ನಲ್ಲ, ಅಲ್ಲ ಪುರಿ ಮತ್ತೆ ಹೆಂಗಸ್ ಬಂದು ಕಾಲ್ ಕಟ್ಕೊಂಡು ಜಗಳಕ್ಕೆ ಬಂದ್ಬಿಟ್ಲು. ನಾನ್ ಬಿಡ್ತೀನಾ? ನಾನು ಜಗಳ ಕಾಯ್ದೆ. ಜಗಳ ಕಾಯ್ತಾ ಇರೇ ಗಂಡಿ ಕರ್ಕೊಂಡ್ ಬರ್ತೀನಿ ಅಂತ ಗಂಡು ಕರ್ಕೊಂಡ್ ಬಂದ್ಬಿಟ್ಲು. ನನಗೆ ಹೇಳಿ ಕಳ್ಸೋದಾಗಿತ್ತ? ಮಗತೆಕ ಹಿಡ್ಕೊಂಡ್ ಬಂದು ಒಳ್ಳೆ ಕಟ್ಟಾರಿ ವಿರುತ್ತಲ್ಲ, ಅವ್ರಿಗೆಲ್ಲ ಹೊಡೆದಾಕ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಇವ್ರು ಬಂದು ಅವ್ರ ಗಂಡಿಗೆ ಬುದ್ಧಿ ಕಲ್ಸಿದ್ರು. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, 1 ಬೈಟು ಕಾಫಿ ಮಾಡಿ ನನಗರ್ಧ ಅವ್ರಿಗರ್ಧ ಕೊಡು. 1 ಬೈಟು ಕಾಫಿ ಬೇಡ, ಪೂರ ನೀವೇ ಕುಡೀರಿ, ನಾ ಬರ್ತೀನಿ. ಅಣ್ಣ, ಬೆಣ್ಣೆ ಮಸಾಲೆ ದೋಸೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಬೆಣ್ಣೆ ಮಸಾಲೆ ಕೊಡ್ತೀನಿ ಅಂತ ಹೇಳಿದ್ಯಾ? ಸರಿ, ಅದೇನ್ ಕೊಡ್ತೆ ಕೊಡು. ಬೆಣ್ಣೆ ಚೆನ್ನಾಗಿರುತ್ತೆ ನಮ್ಮ ಹೋಟ್ಲಲ್ಲಿ ಮಸಾಲೆ. ಒಳ್ಳೆ ಗಿರಾಕಿ ಸಿಕ್ಕದ್ನಲ್ಲ. ಅಲ್ಲ, ಕಾಫಿ ಮಾಡಿದ್ರೆ ಕಾಫಿ ಕೊಡಬೇಕು, ಇವಳು ಬೆಣ್ಣೆ ಮಸಾಲೆ ಕೊಡ್ತಾ ಇದ್ದಾಳಲ್ಲ. ಓ, ಇದು ಬೆಣ್ಣೆ ಕನೆಕ್ಷನ್. ಮಹಾಜನ್ಗಳೇ, ಏನೇ ಕೆಲಸ ಇದ್ರು ಎಲ್ಲ ಬಿಟ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದಿದ್ದೀರಾ. ಅದಕ್ಕೋಸ್ಕರ ಸಮಿತಿ ಪರವಾಗಿ ನಿಮ್ಗೆಲ್ರಿಗೂ ವಂದನೆಗಳು. ಮಾಮೂಲು ನಂಗೆ ರಥೋತ್ಸವ ಸಂದರ್ಭದಾಗೆ ಈ ವರ್ಷನೂ ಸ್ಪರ್ಧೆ ಏರ್ಪಾಡು ಮಾಡದೆ ಈ ಊರಿನ ಮುಖಂಡರು, ಮಹಾದೈವ ಭಕ್ತರು, ಬಡವರ ಬಂಧುಗಳು ಆದ ಭದ್ರಪ್ಪನವರು ಇಂದಿನ ಸಮಾರಂಭದ ಅಧ್ಯಕ್ಷ ತಾನು ಅಲಂಕರಿಸಿ
ಮುಂದಿನ ಕೆಲಸ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಬಂಧುಗಳೇ, ಸುತ್ತಮುತ್ತಲ ಗ್ರಾಮದ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಶ್ರೀಮಾನ್ ಧರ್ಮಣ್ಣವರು ನನ್ನ ಬಗ್ಗೆ ಬಹಳ ಬಹಳ ಹೊಗಳು ಬಿಟ್ಟಿದ್ದಾರೆ. ನನಗೆ ಆ ಯೋಗ್ಯತೆ ಇರಬೇಕಾದ್ರೆ ನಾನು ಇನ್ನೂ ಮಹಾ ಘನವಾದ ಕಾರ್ಯಗಳನ್ನೆಲ್ಲ ಮಾಡಬೇಕಾಗಿದೆ. ಸಾಯೋವರೆಗೂ ನಿಮ್ಮಗಳ ಸೇವೆ ಮಾಡಿ ಕೃತಾರ್ಥನಾಗಬೇಕು ಅನ್ನೋದೇ ನನ್ನ ಆಸೆ. ಈಗ ಸಮಾರಂಭದ ಮೊದಲನೇ ಕಾರ್ಯಕ್ರಮ ನಮ್ಮ ಧರ್ಮಣ್ಣವ್ರ ಮಗ ವಿನೋದನಿಗೂ, ಸರಗೂರು ಸಿದ್ದಪ್ಪನಿಗೂ ಸ್ಪರ್ಧೆ. ವಿನೋದ, ಸಿದ್ದಪ್ಪ, ಈಗ ಮುಂದಿನ ಸ್ಪರ್ಧೆ ನಮ್ಮ ತಾಯವನ ಮಗ ರುದ್ರನಿಗೂ, ಆ ಹೊನ್ನೂರಿನ ಕೆಂಪಣ್ಣನಿಗೂ, ರುದ್ರ, ಶಾಬಾಸ್. ಎರಡು ಪಂದ್ಯದಲ್ಲೂ ನಮ್ಮೂರಿನವರೇ ಆದ ವಿನೋದ ಮತ್ತು ರುದ್ರ ಜಯಗಳಿಸಿದ್ದು ನಿಜವಾಗಲೂ ನಮ್ಮೂರಿಗೆ ಒಂದು ಹೆಮ್ಮೆಯಾದ ವಿಷಯ. ಈಗ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ತೀನಿ. ಒಬ್ಬ ಹೊಸ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾರಪ್ಪ ನೀನು? ನನ್ನ ಸೋದರಳಿಯ ವಿಕ್ರಮ್ ಭದ್ರಪ್ಪನವರೇ.
ಜಾತ್ರೆ ದಿನ ಒಂದು ಖುಷಿ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇದೇನೆ. ಏನು ನಿಮ್ ಸೋದರ ಮಾವ ಬಂದಿದ್ದಾನೆ ಅಂತ? ಹಾ ಹೌದು, ನೋಡಿದ್ಯಾ ಎಷ್ಟು ಚೆನ್ನಾಗಿ ಮರ. ಶಾಬಾಸ್ ವಿಕ್ರಮ್, ಶಾಬಾಸ್ ಶಾಬಾಸ್. ಮೂರು ತಾರೀಕು ಬಂದರೆ ಎಲ್ಲರೂ ತಲೆ ಮೇಲೆ ಮಣ್ಣ ಹಾಕೊಳ್ಳಿ. ಮಹಾ ನಿಂತ್ಕೊಂಡ್ರು ಅಂತ ತಿಳ್ಕೊಂಡು ಎಲ್ಲೆಲ್ಲಿಂದ ಬರಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀರ ಬೇನೆ? ಇದಕ್ಕೆ ಹಾಗೋ ಗೊತ್ತಾಗ್ಬೇಕು ನನ್ನ ಮನಸ್ಸಲ್ಲಿರೋ ಸಂಚು. ಏನೋ ಹಳ್ಳಿ ಉದ್ಧಾರ ಮಾಡಬೇಕು ಅನ್ನೋ ನಮ್ಮಂತಹ ಗಣ್ಯರಿಗೆ ಅನುಕೂಲ ಆಗ್ಲಿ ಅಂತ ಆ ಭಗವಂತ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡಿಸ್ಕೊತಾನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಬೇನೆ? ಇದೆ ಕಣ, ಸಂಬಂಧ ಇದೆ. ಒಂದು ಅರ್ಥಾರ್ಥ ಅಲ್ಲ ಬೇನೆ. ಇದಕ್ಕೆ ಆಗೋ ಅರ್ಥ ಆಗ್ಬೇಕು. ಜಾತ್ರೆಯಲ್ಲಿ ವಜ್ರದ ಕಿರೀಟ ಹೊರಗಡೆ ಬರೋದು ಸರ್ಕಾರದ ಉಸ್ತುವಾರಿ ಅಂತಾನೆ. ಸಾಮಾನ್ಯದ ಕಿರೀಟ ಅಂತ ತಿಳ್ಕೋಬೇಡ. ಸುಮಾರು 60 ಲಕ್ಷ ರೂಪಾಯಿ ಬೆಲೆಗಳ ವಜ್ರದ ಕಿರೀಟ. ಅದನ್ನು ಬಹಳ ಭದ್ರವಾಗಿ ಜಾತ್ರೆ. ಆ ಜಾಗಕ್ಕೆ 4 ಬಾಗಿಲು, ಅದಕ್ಕೆ 4 ಬೆಂಕು. ಆ ವಜ್ರದ ಕಿರೀಟನ ನಾವು ಪಡಿಬೇಕಾದ್ರೆ ಆ 4 ಬೀಗದ ಕೈಗಳು ನಮ್ಮ ಕೈ ಸೇರ್ಬೇಕು. ಅವುಗಳಲ್ಲಿ ಒಂದು ಸರ್ಕಾರದ ವಶದಲ್ಲಿದೆ, ಇನ್ನೊಂದು ಧರ್ಮಪ್ಪನತ್ತ ಇದೆ, ಮತ್ತೊಂದು ತಾಯವನತ್ತ ಇದೆ, ಕಡೆಯದು ಆ ರಾಮಪ್ಪನತ್ತ ಇದೆ. ಇವುಗಳೆಲ್ಲ ನನ್ನ ಕೈ ಸೇರ್ಬೇಕಾದ್ರೆ ಆ ವಿನೋದ ರುದ್ರ ಅಡ್ಡಿ ಆಗ್ಬಾರ್ದು ಅಂತ ಅವ್ರನ್ನ ಮುಗಿಸೋಣ ಅಂತಿದ್ದೆ. ಆದ್ರೆ ಆಗ್ಲಿಲ್ವಲ್ಲ. ಜೊತೆಗೆ ಆ ರಾಮಪ್ಪನ ಸೋದರಳಿಯ ವಿಕ್ರಮ್ ಬೇರೆ ಹೊಸದಾಗಿ ಹುಟ್ಕೊಂಡಿದ್ದಾನೆ. ಏನ್ ಮಾಡ್ಲಿ? ಏನೇ ಆದ್ರೂ ಸರಿ, ಆ ವಜ್ರದ ಕಿರೀಟ ನನ್ನ ಕೈ ಸೇರೋವರೆಗೂ ನನ್ನ ಮನಸ್ಸಿಗೆ ಯಾವುದಿಲ್ಲ. ನೀನೇನು ಯೋಚನೆ ಮಾಡಬೇಡ. ನಾನಿದ್ದೆ. ಯಾರನ್ನೇ ಇಲ್ಲಿಗೆ ಹೇಗೆ ಬಂದೆ? ನಾನು ಯಾರಾದ್ರೂ ಏನು ಹೇಗೆ ಬಂದ್ರೆ? ನಿನಗೆ ಬೇಕಾಗಿರೋದು ಆ ಕಿರೀಟಿಗೆ ಸಂಬಂಧಪಟ್ಟ ಬೀಗ ಕೈಗೊಳ್ತಾನೆ. ನಿನ್ನ ಕೈಲಿಲ್ಲ ಆಗತ್ತೆ. ನನ್ನ ಹತ್ರ ಎಂಥವ್ರಿದ್ದಾರೆ ಗೊತ್ತಾ? ನಿಲ್ಸು. ನಿನ್ನ ಶಕ್ತಿ ಎಷ್ಟು ಅಂತ ನನಗೆ ಗೊತ್ತಾಯ್ತು. ನಿನಗೆ ಕಿರೀಟ ಬೇಕಾದ್ರೆ ನಿನ್ನ ಸಹಾಯ ನನಗೆ ಬೇಕು. ಗಲಾಟೆ ನಾಶಮೇ ಬಿಡ್ತೀನ. ಲಾಡಿ ಬಾರಿಸಿ ಲಾಕಪ್ಪ ತಳ್ಳಿ ಬಂದ್ಬಿಟ್ಟೆ. ಹೌದು ಸರ್. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮಸ್ಕಾರ. ಏನ್ರಿ ಊರಲ್ಲಿ ಎಲ್ಲಿ ನೋಡಿದ್ರೆ ನಿಮ್ ಮಳಿನ ವಿಷಯನೇ ಮಾತಾಡ್ತಾ ಇದ್ದಾರೆ? ನಮ್ ಜನ ಬುದ್ಧಿ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಏನಾದ್ರು ಹೊಸದನ್ ಕಂಡ್ರೆ ಅದ್ನ ಹಿಡ್ಕೊಂಡ್ಬಿಡ್ತಾರೆ. ಅವನೇನೋ ಕರಾಟೆ ಗಿರಾಟೆ ಏನೋ ಕಲ್ತ್ಕೊಂಡ್ ಬಂದವನಂತೆ. ಅದಕ್ಕೆ ಇವನ ಹಟ್ಟದ ಮೇಲೆ ಕರ್ಕೊಂಡೋಗಿ ಕುಣ್ಸವ್ರೆ. ಎಷ್ಟೇ ಆದ್ರೂ ನಮ್ಮೆಷ್ಟು ರಂಗಪ್ಪನವ್ರ ಮಗ ಅಲ್ವೇ? ಅದಕ್ಕೆ ನನಗೂ ಅಭಿಮಾನ. ಆದ್ರೂ ನನಗೊಂದು ಸಂದೇಹ ಸರ್. ಏನ್ರಿ ಅದು? ಅವರಪ್ಪ ಬುದ್ಧಿವಂತಲೆ ಐನಾತಿ ಪಂಡಿತರೇ ಆಗಿದ್ರು ಸರ್. ಇವನ ಬುದ್ಧಿವಂತಲೆ ಬಿಟ್ಬಿಟ್ಟು ಜನ್ಮ ಮೈ ಕೈ ಮುರಿಯೋದನ್ನ ಕಲ್ತ್ಕೊಂಡ್ ಬಂದವನ ಸರ್. ರೀ ದಾಸಪ್ಪ, ಕರಾಟೆ ಅಂತಂದ್ರೆ ಮೈ ಕೈ ಮುರಿಯೋದಲ್ಲ ರೀ, ಅದು ಒಂದು ಕಲೆ. ನಿಮ್ ಬುದ್ಧಿಗೆ ಅದೆಲ್ರಿ ತಿಳಿಬೇಕು. ನೋಡಿ ರಾಮಪ್ಪನವ್ರೆ, ಹುಲಿ ಹೊಟ್ಟೆಲಿ ಇಲಿ ಹುಟ್ಟಲ್ಲ, ಹುಲಿನೇ ಹುಟ್ಟುತ್ತೆ. ತಂದೆಯಂತೆ ಮಗನು ಪ್ರತಿಭಾಶಾಲಿ ಹಾಗೆ ಆಗ್ತಾನೆ.
ಲಕ್ಷ್ಮಿ ಎಲ್ಲಿ ನಿನ್ನ ಯಜಮಾನ? ಹೇಳಲ್ವಾ? ಬೇಡ ಹೋಗು, ನಾನೇ ಹುಡುಕೋತೀನಿ. ಹಾ ರುದ್ರ, ರುದ್ರ ಎಲ್ಲದ? ಏ ರುದ್ರ, ರುದ್ರ, ಏ ರುದ್ರ, ಯಾಕೋ ಸಪ್ಕಿದ್ಯಾ? ಏನಾಯ್ತು? ಏನಿಲ್ಲ. ಏನೇನಿಲ್ಲ, ಒಳ್ಳೆ ಖುಷಿಯಾದ ಸಮಾಚಾರ ಹೇಳೋಣ ಅಂತ ಓಡ್ ಬಂದ್ರೆ ಆಕಾಶ ತಲೆ ಮೇಲೆ ಬಿದ್ದು ಹೊನಕ್ ಕೂತಿದ್ಯಾ. ಏನಾಯ್ತು? ನಂದಿರ್ಲಿ, ನಿನ್ ವಿಷಯ ಹೇಳು. ಹೇಳ್ಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ, ಹೇಳ್ದೆ ಇರ್ತೀನ. ಇದು ರುದ್ರ, ಏನದು? ನಿನ್ನ ಹತ್ರ ನಾಚಿಕೆ, ನಾ ಪ್ರೀತಿಸ್ತಾ ಇದ್ದೀನಿ. ಯಾರನ್ನ? ಕಣಿಕೆ, ಇನ್ಯಾರನ್ನ? ಒಂದು ಹುಡುಗಿ. ಯಾಕೋ? ಹುಡುಗಿರ ಸಮಾಚಾರ ನಿನಗಿನ್ನೂ ಗೊತ್ತಿಲ್ಲ ಕಣು. ಮಹಾ ಘನಂದಾರಿ ಪಂಡಿತ ಇವನಿಗೆ ಹುಡುಗಿರ ವಿಚಾರ ಗೊತ್ತಾದಂಗೆ ಮಾತಾಡ್ತಾನೆ. ಅದೆಲ್ಲ ಇರ್ಲಿ, ಮೊದಲು ಆ ಹುಡುಗಿ ನೀನ್ ಪ್ರೀತಿಸ್ತಾ ಇದ್ದಾಳ ಅಂತ ವಿಚಾರ. ಅದರಲ್ಲಿ ನಿನಗೆ ಸಂದೇಹನೇ ಬೇಡ ಮರಿ. 100%, ಯಾಕೆ 200% ನನ್ನ ಪ್ರೀತಿಸ್ತಾಳೆ. ನನ್ನ ಭಾಗ್ಯ. ಯಾವ ಭಾಗ್ಯನು? ಅದೇ ದೋಸೆ ದಾಮೋದರನ್ ತಂಗಿ ಬೆಣ್ಣೆ ಭಾಗ್ಯ. ಓ, ಆ ಹುಡುಗಿನ? ಒಳ್ಳೆ ಹುಡುಗಿ, ಅದೃಷ್ಟ ಮಾಡಿದ್ದೆ. ಯಾರು, ನಾನಾ ಅವಳ? ಇಬ್ರುನು. ರುದ್ರ 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 ರುದ್ರ, ಬರ್ತೀನಿ ಅಂತ ಹೇಳಿದ್ದೆ, ಹೋಗ್ಬಿಟ್ಟು ಬರ್ಲಾ? ಹೋಗ್ಬಿಟ್ಟ, ದೇವ್ರು ಒಳ್ಳೇದ್ ಮಾಡಿ. ಬಂಗಾರಿ, ಬಂಗಾರಿ, ಏನ್ ನೋಡ್ತಿದ್ದೆ? ಈಗಲೇ ಏನು ನೋಡ್ಬೇಡ. ಆ ಎದುರೋಟ್ಲಾಗೆ ಕುಳ್ಳ ಅವನಲ್ಲ, ಅವನು ನಮ್ ಮನೆ ಮೇಲೆ ಉದ್ದಿನ ಕಣ್ಣು ಮಡಗವನೆ. ಹುಷಾರು. ನೀನೇನ್ ಹೆದರ್ಕೋಬೇಡಪ್ಪ, ಅವನ್ದು ಹದ್ದಿನ ಕಣ್ಣಾದ್ರೆ ನಂದು ಅವನ್ಕಿಂತ ಜೋರೆ. ಅವನೇನಾರು ನಮ್ ಮನೆ ಬಾಗ್ಲ ಹತ್ರ ಬಂದ್ರೆ ಅವನ್ ಕಣ್ಣ ರಣ ಹತ್ತರ ಮುಕ್ಕಿಸ್ಕೋಬೇಡ, ಹುಷಾರು. ಕಲ್ಲೇಸ, ನೀ ಯಾಕೆ ಬಂದೆ ಹೊರಕ್ಕೆ? ನಡಿ ಅವ್ರಿಗೆ. ತಿರ್ಗ ಇಲ್ಲ ತಿಂತಿ, ನಡಿ ಒಳಗೆ. ಹಾಗ್ಯ ಯಾಕೋ ದೋಸೆ ಹೇಳ್ತಾನೆ ಇಲ್ಲ, ಹಿಟ್ಟು ಸರಿ ಇಲ್ಲ ಅಂತ ಕಾಣುತ್ತೆ. ಸ್ವಲ್ಪ ನೋಡಮ್ಮ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ಹಿಟ್ಟು ಸರಿಯಾಗಿದೆಯಲ್ಲಣ್ಣ? ಹಾಗಾದ್ರೆ ಚವ ಸರಿ ಇಲ್ಲ ಅಂತ ಕಾಣುತ್ತೆ, ಸ್ವಲ್ಪ ನೋಡ್ಕೊ, ನಾ ಸ್ವಲ್ಪ ಹೊರಗೋಗಿ ಬರ್ತೀನಿ. ಬಂಗಾರಿ, ನನ್ನ ರಾಣಿ, ನನ್ನ ಸಿಂಗಾರಿ, ನನ್ನ ವಯ್ಯಾರಿ. ನಾನೇ ತುತ್ತಾ ಇದ್ದೀನಿ. ನೀವಲ್ಲ, ನಿಮ್ ಕಂಬಿ. ಬಂಗಾರಿ,
ಬೆಣ್ಣೆ ದೋಸೆ ಹಾಕಿ ಕೊಡಕ್ಕೆ ಇಷ್ಟೊತ್ತ? ಎಷ್ಟೊತ್ತಣ್ಣ? ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಮೂಕರಣ್ಣ ಬೆಳಿಗ್ಗೆ ಬೆಣ್ಣೆ ಬಗ್ಗೆ ದೋಸೆ ತಿನ್ನಕ್ಕೆ ಇಷ್ಟೊಂದು ಜನ ಕಾಯ್ಕೊಂಡವ್ರೆ. ನಿಂಗೆ ಮಹ ನನಗಿಲ್ವಾ? ಆಗ್ಲೇ ಹೇಳಿದ್ನಲ್ಲಣ್ಣ ಕುಕ್ಕರ್ ಬಡಿ ಅಂತ. ಭಾಗ್ಯವು ನನ್ಗೊಂದು ಸ್ಪೆಷಲ್ ಬೆಣ್ಣೆ ಮಸಾಲ ತಗೊಂಡು ಅರ್ಜೆಂಟ್ ಆಗಿ. ಅದೇನಯ್ಯ ನಿಂದು ಮಹಾ ಅರ್ಜೆಂಟು? ಅದೇ ನಾವು ಸ್ಪೆಷಲ್ ಶೇಫು. ತುಂಬಾ ರುಚಿಯಾಗಿದೆ. ಇನ್ನೊಂದು ಹಾಕೊಡ್ಲಾ? ದೋಸೆ ಬೇಡ. ಮತ್ತಿನ್ನೇನ್ ಬೇಕು? ಏನ್ ಬೇಕು? ನೀನು. ಸ್ಪೆಷಲ್ ಬೆಣ್ಣೆ ಮಸಾಲ ಹಾಕೋವರೆಗೂ ಇವೆಯಾ? ಕೈ ಬಿಡಿ, ದೋಸೆ ಕೊಡ್ತೀನಿ. ದೋಸೆ ಮನೆ ಕಾಯುವಾಗ ನಾನ್ ನಿನ್ ಕೈ ಹಿಡಿದಿರೋದು ಬಿಡಕ್ಕಲ್ಲ. ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ದೋಸೆನಾ? ಬೆಣ್ಣೆ ಮಸಾಲ ಯಾವುದು? ಒಂದೇ ಇಲ್ಲ ಎರಡಂತೆ. ಅರ್ಜೆಂಟು. ಈಗ ಏನೇ ಮಾಡೋದು? ನಾನೇ ಹಾಕೊಡ್ತೀನಿ ನೋಡು. ಇದಕ್ಕಿಂತ ಮೊದಲು ನಾನೇ ಬಂದಿದ್ದೀನಿ. ನಿನಗೆ ನಮ್ಮ ಮೊದಲು ನಾನೇ ಹಾಕೊಡ್ತಿದ್ದು. ರಾಮು, ಒಂದು ಸ್ಪೆಷಲ್ ಕಾಫಿ ತಗೋಬಾರಪ್ಪ, ಸಕ್ಕರೆ ಜಾಸ್ತಿ ಇರ್ಲಿ. ಒಂದೇನ್ರಿ, ನಿಮ್ಗೆ ಏನೇನ್ ಬೇಕಾದ್ರೂ ತಗೊಂಡು ನೀವು ತಿನ್ಬೋದು. ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ. ನಾನೆಂದೂ ನಿನ್ನವನು. ನೀನೇ ನನ್ನ ಚಂದನದ ಗೊಂಬೆ, ನೀನೇ ನನ್ನ ವಸಂತ ಲಕ್ಷ್ಮಿ. ಓ ನನ್ನ ರಾಜ ಕುಳ್ಳ, ಏನೇ ಬರಲಿ ನೀ ನನ್ನ ಮೇಲೆ ನಿನ್ನ ಪ್ರೀತಿ ಇರಲಿ. ನೀನು ಸಿಕ್ಕರೆ ಸಾಕು, ನನ್ನ ಬದುಕು ಬಂಗಾರವಾಗಿ ಅದನ್ನು ಬದಲಾಗುವುದು. ಪ್ರೀತಿ ಮಾಡು, ತಮಾಷೆ ನೋಡು. ಈ ದಿನ ನಮ್ಮಿಬ್ಬರ ಹೃದಯ ಸಂಗಮ. ನೀನೇ ನನ್ನ ಚಿನ್ನ, ನನ್ನ ಬೆಳ್ಳಿ, ತಾಮ್ರ, ಕಬ್ಬಣ, ಕಲ್ಲು, ಮಣ್ಣು, ಗಾಜು, ಚಾಪೆ, ದಿಂಬು, ಚೊಂಬು, ಸಕಲ ಸರ್ವಸ್ವ. ನಮ್ಮಪ್ಪ ಬರ್ತಾ ಇದ್ದಾರೆ. ಅಯ್ಯೋ, ಬಂತಲ್ಲಪ್ಪ ಸಿಂಹ ಸ್ವಪ್ನ. ತೀರ್ಸ್ಕೊತಾನ ಬೈ ಬೈ, ಎಲ್ಲ ಹೊತ್ಕೊಳ್ಳಿ, ಎಲ್ಲ ಬಚ್ಚಿಟ್ಕೊಳ್ಳಿ. ನನಗ್ ಗೊತ್ತಿಲ್ವಾ? ನೀನು ಮಾಡಿ ತಮಾಷೆನಾ? ಮತ್ತಿನ್ನೇನಷ್ಟೇ. ಬಂಗಾರಿ, ತಮಾಷೆ ಮಾಡಿದ್ರು ಚಂದ, ಮಾಡದಿದ್ರು ಚಂದ. ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ. ಹೋಟೆಲ್ ಏನೋ ನಡೀತಾ ಇದೆ. ಅಲ್ಲಿ ಏನಾದ್ರೂ ನಡೀಲಿ, ಮೊದ್ಲಿಲ್ ನಮ್ದು ನಡೀಲಿ. ದೊಡ್ಡ ಗಲಾಟೆ ನಡೀತಾ ಇದೆ. ಗಲಾಟೆ?